ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ 2025 ಮಾರ್ಚಲ್ಲಿ ನಡೆದಿರ್ತಕ್ಕಂಥ ಕೆಲವು ಕ್ವಶನ್ಗಳನ್ನು ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈ ಸರಾಸರಿಯನ್ನ ಕಂಡುಹಿಡಿಯೋದಕ್ಕೆ ನಮಗೆ 3 ವಿಧಾನಗಳಿದಾವೆ. ಅದರಲ್ಲಿ ನೇರ ವಿಧಾನವನ್ನು ನಾವು ತಗೊಳ್ಳೋಣ. ಇಲ್ಲಿ ನೇರ ವಿಧಾನವನ್ನು ನಾವು ತಗೊಳ್ಳೋದಾದ್ರೆ ನಮಗೆ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಸಿಗ್ಮಾ ಎಫ್ ಐ, ಇದು ನಮಗೆ ಸೂತ್ರ. ಈ ಸೂತ್ರವನ್ನು ತಗೊಂಡ್ರೆ ಆವೃತ್ತಿ ಇರ್ತಕ್ಕಂಥದ್ದು ಇದು ಎಫ್ ಐ ಆಗುತ್ತೆ. ಎಕ್ಸ್ ಐ ಅನ್ನ ನಾವು ಕಂಡುಹಿಡ್ಕೋಬೇಕು. ಎಕ್ಸ್ ಐ ಅನ್ನ ಕಂಡುಹಿಡಿಯೋದಕ್ಕೆ ನಮಗೆ ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ 2, ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. ಇಲ್ಲಿರ್ತಕ್ಕಂಥದ್ರಲ್ಲಿ 20 ಪ್ಲಸ್ 10 ಡಿವೈಡ್ ಬೈ 2, 30 ಬೈ 2 ಅಂದರೆ ಇಸ್ ಈಕ್ವಲ್ ಟು 15 ಆಗುತ್ತೆ. ಇಲ್ಲಿ ನಮಗೆ 20ರಿಂದ 10, 30ರಿಂದ 20, 40ರಿಂದ 30, 50ರಿಂದ 40, 60ರಿಂದ 50 ಅಂದರೆ ಎಲ್ಲದೂ ಕೂಡ 10 ವ್ಯತ್ಯಾಸ ಬರುತ್ತೆ. ಹಾಗಾಗಿ ನಾವು ಒಂದು ಕಂಡುಹಿಡ್ಕೊಂಡ್ರೆ ಸಾಕು, ಉಳಿದಿರ್ತಕ್ಕಂಥದ್ದನ್ನ 10 ಸೇರಿಸ್ತಾ ಹೋದ್ರೆ ವ್ಯತ್ಯಾಸ ಎಷ್ಟಿರುತ್ತೋ ಸಮ ಇರೋದ್ರಿಂದ ಸೇರಿಸ್ತಾ ಹೋದ್ರೆ ನಮಗೆ ನೇರವಾಗಿ ಎಕ್ಸ್ ಐ ಬೆಲೆ ಸಿಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎಕ್ಸ್ ಐ ಬೆಲೆಯನ್ನ ತಗೊಂಡ್ರೆ 15 ಇದೆ. ನೆಕ್ಸ್ಟ್ 10 ಸೇರಿಸಿದ್ವಿ ಅಂದರೆ 25 ಆಗುತ್ತೆ. ಹಾಗೆಯೇ 35 ಆಗುತ್ತೆ, 45 ಆಗುತ್ತೆ, ನೆಕ್ಸ್ಟ್ ಬಂತು 55 ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಎಕ್ಸ್ ಐ ಆಯಿತು. ನಮಗೆ ಎಫ್ ಐ ಎಕ್ಸ್ ಐ ಬೇಕು. ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಇದು ಎಫ್ ಐ, ಇದು ಎಕ್ಸ್ ಐ, ಇವೆರಡನ್ನೂ ಗುಣಿಸಿದಾಗ ನಮಗೆ ಎಫ್ ಐ ಮತ್ತು ಎಕ್ಸ್ ಐ ಸಿಗುತ್ತೆ. 15 ಇಂಟು 2 30, ಹಾಗೆಯೇ 25 ಇಂಟು 3 75, ನೆಕ್ಸ್ಟ್ ಬಂತು 35 ಇಂಟು 6, 5 6 30, 3 ದಶಕ, 3 6 18, 3 21 ಅಂದರೆ 210 ಆಯಿತು. 5 5 25, 2 ದಶಕ, 5 4 20 ಪ್ಲಸ್ 2 ಅಂತಂದು ಹೇಳಿದರೆ 225 ಆಯಿತು. ಇಲ್ಲಿ 5 4 20, 2 ದಶಕ, 5 4 20 ಪ್ಲಸ್ 2 220. ಅಲ್ಲಿಗೆ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಷ್ಟು ಕೂಡಿದರೆ 5 5 10, 1 ದಶಕ, 7 3 10, 1 11, 2 13, 2 15, ದಶಕ 1 6, 2 2 4, 2 6, ದಶಕ 1 7. ಹಾಗೆಯೇ ಸಿಗ್ಮಾ ಎಫ್ ಐ ಅನ್ನು ತಗೊಂಡ್ರೆ 2 3 5, 6 11, 5 16, 4 20. ಇಲ್ಲಿ ನಮಗೆ ಸೂತ್ರದ ಬೆಲೆಯನ್ನು ಹಾಕೊಂಡ್ರೆ 760 ಡಿವೈಡ್ ಬೈ 20 0 0, 2 3 1 ಇದೆ 16 ಆಯಿತು, 2 8. ಅಲ್ಲಿಗೆ ಸರಾಸರಿ ಬೆಲೆ ನಮಗೆ ಸಿಗ್ತಕ್ಕಂಥದ್ದು 38. ಇದು ನಮಗೆ ಬೇಕಾಗಿರ್ತಕ್ಕಂಥ ಸರಾಸರಿ. ಇದರಲ್ಲೇ ಚಾಯ್ಸ್ ಕೊಟ್ಟಿದ್ದಾನೆ. ಚಾಯ್ಸನ್ನು ತಗೊಳ್ಳೋದಾದರೆ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಮಧ್ಯಾಂಕವನ್ನು ತಗೊಳ್ಳೋದಾದರೆ ಮಧ್ಯಾಂಕದ ಬೆಲೆ, ಆ ಸೂತ್ರವನ್ನು ತಗೋಣ. ಮಧ್ಯಾಂಕದ ಸೂತ್ರ ಇರ್ತಕ್ಕಂಥದ್ದು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್. ಇಲ್ಲಿ ಆವೃತ್ತಿಯನ್ನು ನಾವು ತಗೊಂಡ್ರೆ ಆವೃತ್ತಿಯಲ್ಲಿ ಎನ್ 5 4 9 19, 5 24, 6 30 ಬಂದಿದೆ. ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾದ್ರೆ ಸಂಚಿತ ಆವೃತ್ತಿಯನ್ನು ನಾವು ತಗೋಬೇಕಾಗುತ್ತೆ. ಇದನ್ನೇ ನಾವು ಸಿ ಎಫ್ ಅಂತ ಕರಿತೀವಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಹಾಗೆಯೇ ಸಂಚಿತ ಆವೃತ್ತಿ ಕಂಡುಹಿಡಿಯೋದಕ್ಕೆ ನಮಗೆ 4 ಇರ್ತಕ್ಕಂಥದ್ದನ್ನು 4 ಬರ್ಕೊಳ್ತೀವಿ. ಹಾಗೆಯೇ ಕೂಡಿಕೆ ಅಂತ ಹೋಗಬೇಕು ಕೆಳಗಡೆಯಿಂದ ಇಲ್ಲಿ 4 ಪ್ಲಸ್ 5, 4 ಪ್ಲಸ್ 5 9,
9 ಪ್ಲಸ್ 10 19, ಹಾಗೆಯೇ 19 ಪ್ಲಸ್ 5 24, 24 ಪ್ಲಸ್ 6 ಅಂದರೆ 30. ಈ ಬೆಲೆ ಎರಡೂ ಒಂದೇ ಆಗುತ್ತೆ. ಈ ಬೆಲೆ ಒಂದೇ ಇರುತ್ತೆ. ನಮಗೀಗ ನಾವು ಸಂಚಿತ ಆವೃತ್ತಿಯನ್ನು ಕಂಡುಹಿಡ್ಕೊಂಡಾದ ಮೇಲೆ n/2 ಅನ್ನು ಕಂಡುಹಿಡ್ಕೊಂಡ್ರೆ n ಅಂದರೆ ಎಷ್ಟಿದೆ? 30 ಇದೆ. ಡಿವೈಡ್ ಬೈ 2 ಅಂದರೆ 15 ಆಯಿತು. ಇಲ್ಲಿ ಮಧ್ಯಾಂಕ ಇರತಕ್ಕಂಥದ್ದು 15ಕ್ಕಿಂತ ಸ್ವಲ್ಪ ಜಾಸ್ತಿ ಇರತಕ್ಕಂಥ ಬೆಲೆಯನ್ನು ನಾವು ತಗೋಣ. 15ಕ್ಕಿಂತ ಜಾಸ್ತಿ ಅಂತಂದು ಹೇಳಿದರೆ 19 ಇದೆ. ಹಾಗಾಗಿ ಈ ಒಂದು ವರ್ಗಾಂತರದ ಇರ್ತಕ್ಕಂಥದ್ದನ್ನು ನಾವು ಮಧ್ಯಾಂಕದ ಬೆಲೆಗೆ ತಗೋಬಹುದು. n/2 30/2 15 ಆಯ್ತು. ಹಾಗಾದರೆ CF ಅಂದ್ರೆ ಏನು? CF ಬೆಲೆಯನ್ನು ನೀವು ತಗೊಳ್ಳೋದಾದರೆ ಇಲ್ಲಿ ಏನು ವರ್ಗಾಂತರದ ಮಿತಿ ನಾವು ತಗೊಂಡಿರ್ತಕ್ಕಂಥದ್ರಲ್ಲಿ ಮಧ್ಯಾಂಕದಿಂದ ಮುಂದಕ್ಕೆ ತಗೊಂಡಿದ್ದೀವಿ. ಇದರ ಹಿಂದಿನ ಆವೃತ್ತಿ ಏನಿದೆಯೋ ಅದು CF ಬೆಲೆ ಆಗುತ್ತೆ. = 9. F ಅಂದರೆ ಮಧ್ಯಾಂಕ ಇರ್ತಕ್ಕಂಥ ಆವೃತ್ತಿ ಇರ್ತಕ್ಕಂಥದ್ದು. ಇದು F ಬೆಲೆ ಆಗ್ತಕ್ಕಂಥದ್ದು. F = 10. ಹಾಗೆಯೇ H ಅನ್ನು ತಗೊಂಡು H ಬೆಲೆ ಅಂತಂದು ಹೇಳಿದರೆ ಇದರ ವ್ಯಾಪ್ತಿ 20ರಿಂದ 15 ಮೇಲ್ಮಿತಿಯಿಂದ ಕೆಳಮಿತಿಯನ್ನು ನಾವು ಕಳೆದಾಗ ಒಂದೇ ಬೆಲೆ ಬರ್ತಕ್ಕಂಥದ್ದು. ಹಾಗಾಗಿ H ಬೆಲೆ ನಮಗೆ 5 ಸಿಗುತ್ತೆ. 20ರಲ್ಲಿ 15 ಕಳೆದರೆ 25ರಲ್ಲಿ 20, 30ರಲ್ಲಿ 25, 35ರಲ್ಲಿ 30. ಅಲ್ಲಿಗೆ ನಮಗೆ ಇಷ್ಟು ಬೆಲೆ ಸಿಕ್ಕು. ಲಾಸ್ಟ್ ಒಂದು L. ಇದು ಕೆಳಮಿತಿ. ಯಾವುದು ನಮಗೆ ಮಧ್ಯಾಂಕ ಇದೆ ಅಂತಂದೇಳಿ ಗುರ್ತು ಮಾಡ್ಕೊಂಡಿರ್ತೀವೋ ಅದು ನಮಗೆ ಕೆಳಮಿತಿ ಸಿಗ್ತಕ್ಕಂಥದ್ದು. ಅದು L 25. ಈಗ ಬೆಲೆಗಳನ್ನು ಹಾಕಿದರೆ ನಮಗೆ ಸಿಗ್ತಕ್ಕಂಥದ್ರಲ್ಲಿ L ಬೆಲೆ 25 ಪ್ಲಸ್ n/2 ಅಂತಂದು ಹೇಳಿದರೆ 15 ಇದೆ. CF ಬೆಲೆ 9 ಇದೆ. ಹಾಗೆಯೇ F ಬೆಲೆ ಇರ್ತಕ್ಕಂಥದ್ದು 10 ಇದೆ ಮತ್ತು H ಬೆಲೆ ಇರ್ತಕ್ಕಂಥದ್ದು 5 ಇದೆ. ಹೀಗೆ 25 ಪ್ಲಸ್ 15ರಲ್ಲಿ 9 ಕಳೆದರೆ 15ರಾಗ 9 ಕಳೆದರೆ 6 ಆಯಿತು. ಡಿವೈಡ್ ಬೈ 10 ಆಯಿತು. ಇಂಟು 5. 5 1 5 2 2 1 2 3 25 ಪ್ಲಸ್ 3. ಅಲ್ಲಿಗೆ ಮಧ್ಯಾಂಕದ ಬೆಲೆ ನಮಗೆ ಸಿಕ್ಕಿರ್ತಕ್ಕಂಥದ್ದು 28 ಆಗಿರ್ತಕ್ಕಂಥದ್ದು. ಇದು ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ತಗೋಣ. ಇದು ಸಂಭವನೀಯತೆಯಲ್ಲಿ ಬರ್ತಕ್ಕಂಥದ್ದು. ಒಂದು ಪೆಟ್ಟಿಗೆಯಲ್ಲಿ 1ರಿಂದ 20ರವರೆಗೆ ನಮೂದಾಗಿರುವ 20 ಕಾರ್ಡ್ಗಳಿವೆ. ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಫಸ್ಟ್ ಒಂದು ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಸಂಭವನೀಯತೆ. ಪೂರ್ಣ ವರ್ಗ ಅಂದ ತಕ್ಷಣವೇ 1ರಿಂದ 20. 1ರಿಂದ 20 ಅಂದರೆ 1 2 3 4 5 6 7 8 9 10 11 12 13 14 15 16 17 18 19. ನೆಕ್ಸ್ಟ್ ಒಂದು 20. ಇದರಲ್ಲಿ ನಮಗೆ ಪೂರ್ಣ ವರ್ಗ ಇರ್ತಕ್ಕಂಥದ್ದು 1 4 9 16. ಇಷ್ಟು ಮಾತ್ರ ನಮಗೆ ಪೂರ್ಣ ವರ್ಗ ಇರ್ತಕ್ಕಂಥವು. ಹಾಗಾಗಿ ಇಲ್ಲಿ ಟೋಟಲ್ ಆಗಿರ್ತಕ್ಕಂಥ ಸಂಖ್ಯೆಗಳನ್ನು ತಗೊಂಡ್ರೆ n(s) = 20. ಫಸ್ಟ್ ಒಂದು ವರ್ಗ ಮಾತ್ರ ಇರ್ತಕ್ಕಂಥದ್ದು a = 1 4 9 16. ಅಲ್ಲಿಗೆ n(a) = 4. ಇಲ್ಲಿ ನಾವು ಸಂಭವನೀಯತೆಯನ್ನು ತಗೊಳ್ಳೋದಾದರೆ P(a) = n(a/n)(s). 4/20 1/5 ಅಂತ ಬರೀಬೋದು. ಇಲ್ಲ 4/20 ಆದರೂ ಬರೀಬೋದು. 4 1 4 5. ಸೆಕೆಂಡ್ ಬಂತು 2 ಮತ್ತು 3ರಿಂದ 2ರಿಂದಲೂ ಭಾಗ ಆಗಬೇಕು, 3ರಿಂದಲೂ ಭಾಗ ಆಗಬೇಕು.
ಆ ಥರ ಸಂಖ್ಯೆಗಳನ್ನು ತಗೋಬೇಕು. ಇಲ್ಲಿ 2ರಿಂದ ಮತ್ತು 3ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಅಂದರೆ 2ರಿಂದ ನಮಗೆ 4 ಆಗುತ್ತೆ, ಆದರೆ 3ರಿಂದ ಆಗಲ್ಲ. ಇಲ್ಲಿ 6 ಬರುತ್ತೆ, 2 3 3 2, ಹಾಗಾಗಿ 6 ಬರ್ತಕ್ಕಂಥದ್ದು. ನೆಕ್ಸ್ಟ್ 9 8 ತಗೊಂಡ್ರೆ 2ರಿಂದ ಮಾತ್ರ ಆಗುತ್ತೆ, 9 ತಗೊಂಡ್ರೆ 3ರಿಂದ ಆಗುತ್ತೆ, 10 2ರಿಂದ, 12 2 6 3 4 2ರಿಂದಲೂ ಬರುತ್ತೆ, ಹಾಗಾಗಿ 12. ಅದನ್ನು ಬಿಟ್ಟರೆ 14 ಆಗಲಿ 16 ಆಗಲಿ ಇದರಲ್ಲಿ ಬರ್ತಕ್ಕಂಥದ್ದಿಲ್ಲ, 17 ಇಲ್ಲ, 18 ಮಾತ್ರ ಬರುತ್ತೆ. 18 ತಗೊಂಡ್ರೆ 2 9 3 6, ಅಲ್ಲಿಗೆ 18 ಸಿಗುತ್ತೆ. ಅಲ್ಲಿಗೆ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 3. ಅಲ್ಲಿಗೆ ನಮಗೆ ಸಂಭವನೀಯತೆ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ 3/20. ಇದು ನಮಗೆ ಸಂಭವನೀಯತೆಯಲ್ಲಿ ಬರ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.